ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ RCB ಕಂಪ್ಯಾರಿಸನ್ ವಿತ್ ಅದರ್ ಟೀಮ್ಸ್. ಆಲ್ರೆಡಿ 4 ಟೀಮ್ ಅಂತೂ ಮಾಡಿದ್ದಾಯ್ತು. ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದ್ಬಿಟ್ಟು ಮೆಸೇಜ್ ಆಗ್ತಿದ್ದೀರಾ, ಈ ಟೀಮ್ ಬಗ್ಗೆ ಮಾಡಿ, ಆ ಟೀಮ್ ಬಗ್ಗೆ ಮಾಡಿ ಅಂತ. ಎಷ್ಟು ಕುತೂಹಲಕರವಾಗಿದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇದೆ. SRH ಬಗ್ಗೆ ನಮ್ಮ ಹುಡುಗರು ಯಾರೋ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕೊಂಡು ಗುಮ್ತಾ ಇದ್ದೀರಾ, ನನಗೆ SRH ಬೇಕು ಅಂತ. ಅದಕ್ಕೋಸ್ಕರ SRH ಬಗ್ಗೆ ನಾನು ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ಬಿಟ್ಟಿದೆ. SRH ಸ್ಕ್ವಾಡ್ ನೋಡ್ಬಿಟ್ಟು ಏನ್ ಗೊರ್ರ ಹಿಂಗೈತೆ, ಇವ್ರ ಪಕ್ಕ ಕ್ವಾಲಿಫೈ ಆಗಲ್ಲ, ನನಗೆ ಗೊತ್ತು. ಇವ್ರ ಪಕ್ಕ ಯಾರೇ ಟ್ರೋಫಿ ಹೊಡೆದ್ರು ಕೂಡ ಇವ್ರು ಟ್ರೋಫಿ ಹೊಡೆಯಲ್ಲ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಸೊ ನೋಡೋಣ ಹೊಡೆಯೋದಿಲ್ವ ಅಂತ. ಸೊ ಸ್ಕ್ವಾಡ್ನ ಡಿಸ್ಪ್ಲೇ ಮಾಡ್ತೀನಿ. 2 ತಂಡಗಳು ನಮ್ಮ RCB ಮಾಡ್ತೀನಿ. RCB ನೋಡಿ ನಿಮಗೂ ಸಾಕಾಗಿರುತ್ತೆ. ಮೇಯ್ನಾಗಿ SRH ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇವರ ಸ್ಕ್ವಾಡ್ನ ನೋಡ್ತಂದ್ರೆ ಮಗ, ಇವ್ರು ಓವರ್ಸೀಸ್ ಮೇಲೇ ಎಲ್ಲರೂ ಸುರಿದ್ಬಿಟ್ಟಿದ್ದಾರೆ ಅನ್ನೋದಕ್ಕಿಂತ ಓವರ್ಸೀಸ್ ಪಿಕ್ಗಳೇನು ತಗೊಂಡಿದ್ದಾರೆ, ಎಲ್ಲರೂ ಕೂಡ 11 ಇರೋವಂಥ ಪ್ಲೇಯರ್ಸ್ಗಳನ್ನೇ ತಗೊಂಡಿದ್ದಾರೆ. ಯಾರನ್ನ ಆಡಿಸ್ತಾರೆ, ಯಾರನ್ನ ಬಿಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ. ಟ್ರೇವರ್ಸ್ ಹೆಡ್ 11 ಇರೋರು, ಮಾರ್ಕ್ರಮ್ ಅಂತೂ ಕ್ಯಾಪ್ಟನ್, ಅವ್ರು ಇರಲೇಬೇಕು ಅಫ್ಕೋರ್ಸ್. ಒಣಿಂದು ಹೊಸರಂಗ ಇವಾಗ ಇವ್ರು ಕಮ್ ಬ್ಯಾಕ್ ಮಾಡೋದೆಲ್ಲ ನೋಡ್ತಂದ್ರೆ, ಆಡ್ತಾರ ರೀತಿ ನೋಡ್ತಾ ಅಂದ್ರೆ ಇವ್ರು ಆಡಿಸ್ತಾರೋ ಆಡಿಸದೇ ಇಲ್ವೋ ಅದು ಒಂದು ಡೌಟ್ಫುಲ್ ಆಗಿದೆ. ಆಮೇಲೆ ಮಾರ್ಕೋ ಯಾನ್ಸನ್ ಇವರಂತೂ ಇರಲೇಬೇಕು, ಆ ಥರ ಪ್ಲೇಯರು. ಆಮೇಲೆ ಗ್ಲೆನ್ ಫಿಲಿಪ್, ಹೆನ್ರಿಕ್ ಕ್ಲಾಸನ್, ಸೊ ಎಲ್ಲಾ 7 ಇರುವಂಥ ಪ್ಲೇಯರ್ಸ್ಗಳು. ಪ್ಯಾಟ್ ಕಮಿನ್ಸ್ ಯಾರನ್ನ ಆಡಿಸ್ತಾರೆ ಹಂಗೆ ನೋಡಕ್ ಹೋದ್ರೆ ಫಜಲ್ ಫರೂಕಿ ಒಂದು ಸ್ವಲ್ಪ, ಅವರು ಕೂಡ ಲೆವೆಲ್ ಆಡುವಂಥ ಪ್ಲೇಯರ್ T20ಗೆ ಅಂತ ಬಂದಾಗ. ಬಟ್ ಇವರೆಲ್ಲರನ್ನೂ ನೋಡ್ತಾ ಅಂದ್ರೆ ಅವ್ರೊಬ್ರು ಸ್ವಲ್ಪ ಡಿಮ್ ಆಗಿ ಕಾಣಿಸ್ತೀನಿ. ನಾವು ಮಿಕ್ಕಿರೋಂಥ 7 ಜನನೂ ಕೂಡ ಲೆವೆಲಲ್ಲಿ ಆಡುವಂಥ ಪ್ಲೇಯರ್ಸ್ಗಳು. ಇಂಡಿಯನ್ ವಿಚಾರಕ್ಕೆ ಬಂತು ಅಂದರೆ ಇಂಡಿಯನ್ಸ್ ಅಲ್ಲಿ ಯಾರು ಆಡ್ತಾರೆ, ಇವ್ರು ಆಡ್ತಾರೆ, ಅವ್ರು ಆಡ್ತಾರೆ ಅಂತ ಕ್ವೆಶನ್ ಬರ್ತಿದೆ. ಇಲ್ಲಿ ಓವರ್ಸೀಸ್ ಪಿಕ್ ಏನಿದೆ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ತಗೊಂಡಿದ್ರೆ ಅಂತ ಹೇಳ್ಬೇಕು. ಇಂಡಿಯನ್ ಪಿಕ್ಸ್ ಏನಿದೆ, ಸೊ ಇದು ಆಲ್ಮೋಸ್ಟ್ ಲಾಸ್ಟ್ ವರ್ಷದಿಂದ ರಿಟೈನ್ ಆಗಿದೆ. ಏನು ಅಷ್ಟೊಂದೇನು ಇವರೇನು ಜಾಸ್ತಿ ಟರ್ನ್ ಅಂಡ್ ಟ್ವಿಸ್ಟು ಜಾಸ್ತಿ ರಿಲೀಸ್ ಎಲ್ಲ ಏನು ಮಾಡಿರಲಿಲ್ಲ. ಅವ್ರು ಒಂದು ಎಷ್ಟು 4-5 ಜನ ಅಷ್ಟೇ ರಿಲೀಸ್ ಮಾಡಿದ್ದು, ಅದನ್ನು ವಾಪಸ್ ತಗೊಂಡಿದ್ರೆ ಅಷ್ಟೇ. ಲಾಸ್ಟ್ ಟೈಮ್ ಏನು ಮಾಡೋದನ್ನ ಆಲ್ಮೋಸ್ಟ್ ಮೇಂಟೈನ್ ಮಾಡಿದ್ರು, ಒಂಥರ ಕೋರ್ ಟೀಮ್ನ ಮೇಂಟೈನ್ ಮಾಡಿದ್ರು ಅಂತ ಹೇಳ್ಬೇಕು. ಪ್ಯಾಟ್ ಕಮಿನ್ಸ್ ಬೇರೆ ಬಂದಿದ್ದಾರೆ ಈ ಟೀಮಲ್ಲಿ. ಮಾರ್ಕ್ರಮ್ ಅವ್ರನ್ನೇ ಕ್ಯಾಪ್ಟನ್ಸಿನ ನಿಭಾಯಿಸಿದ್ರು. ಪ್ಯಾಟ್ ಕಮಿನ್ಸ್ಗಂತೂ ಕ್ಯಾಪ್ಟನ್ಸಿ ನನ್ನ ಪ್ರಕಾರ ಕೊಡೋದಿಲ್ಲ 100%. ಮಾರ್ಕ್ರಮ್ ಅವರೇ 100% ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ. ವರ್ಲ್ಡ್ ಕಪ್ ವಿನಿಂಗ್ ಕ್ಯಾಪ್ಟನ್ ಆದ್ರೂ ಕೂಡ ಪ್ಯಾಟ್ ಕಮಿನ್ಸ್ ಅವರು T20 ಅಷ್ಟು ಕಿತ್ತಿ ಕಸಿ ಮಾಡೋದವೆಲ್ಲ ನೋಡಿದೀವಿ. ಅದಕ್ಕೋಸ್ಕರ ಮಾರ್ಕ್ರಮ್ ಅವ್ರನ್ನೇ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ. ಸೊ ಸ್ಕ್ವಾಡ್ನ 11 2 ಟೀಮ್ ಕಂಪೇರ್ ಮಾಡ್ತು ಅಂತ ಅಂದ್ರೆ, ಟ್ರೇವರ್ಸ್ ಸೈಡ್ ಓಪನ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಮಯಾಂಕ್ ಅಗರ್ವಾಲ್ ಜೊತೆಗೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇಂದ ಓಪನ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ನಮ್ಮ ಓಪನರ್ಸ್ಗೂ ಇವರ ಓಪನರ್ಸ್ಗೂ ಕಂಪ್ಯಾರಿಸನ್ ಮಾಡೋದಕ್ಕೆ ಆಗಲ್ಲ. ಅಥವಾ ಮಯಾಂಕ್ ಅಗರ್ವಾಲ್ನ ಈ ಸಲ ಕಾನ್ಫಿಡೆನ್ಸ್ ಕೊಡ್ತಾರೆ, ಅಥವಾ ಬೇರೆ ಯಾರನ್ನಾದ್ರೂ ಅಭಿಷೇಕ್ ಶರ್ಮಾನೇ ಓಪನ್ ಮಾಡ್ಲಿ ಗುರು ಅಂತ ಏನಾದರೂ ಸ್ವಲ್ಪ ಮುಂದೆ ಹೋಗಿದ್ರು ಅಭಿಷೇಕ್ ಶರ್ಮಾ ಟ್ರಿಪಾಡಿ ಓಪನ್ ಮಾಡಲಿ, ಅಥವಾ ಏನಾದ್ರು ಬೇರೆ ಅವ್ರ ಥಾಟ್ ಪ್ರೊಸೆಸ್ ಇರುತ್ತಲ್ಲ ಆಗೋರು. ನನ್ನ ಪ್ರಕಾರ ಟ್ರೇವರ್ಸ್ ಸೈಡ್ ಓಪನ್ ಮಾಡಿದ್ರೆ ಮಸ್ತಾಗಿರುತ್ತೆ ಮಯಾಂಕ್ ಜೊತೆ ಅಂತ ನಾನು ಪರ್ಸನಲಿ ಅನ್ಕೊಂಡಿದ್ದೀನಿ. ನಂಬರ್ 3 ರಾಹುಲ್ ತ್ರಿಪಾಠಿ ಅವರು ಬರ್ಬೋದು ಅಂತ. ನಂಬರ್ 4 ಆ್ಯಡಮ್ ಮಾರ್ಕ್ರಮ್ ಅವರು ಬರ್ಬೋದು ಅಂತ. ನಮ್ಮ ಟಾಪ್ 4ನ ಗಮನಿಸ್ತು ಅಂತಂದರೆ, ಟಾಪ್ 4 ಎಲ್ಲಿಂದ ಎಲ್ಲಿಗೂ ಕಂಪ್ಯಾರಿಸನ್ ಅಂತೂ ಇಲ್ವೇ ಇಲ್ಲ. ನಮ್ಮ ಟಾಪ್ 4ನೇ ಒಂಥರ ಮೇಲ್ಗೈ ಸಾಧಿಸ್ತಾರೆ ಅಂತ ಹೇಳಬೇಕು. ನಮ್ಮ ವಿರಾಟಲ್ಲಿ, ಫ್ಯಾಫಲ್ಲಿ, ಮ್ಯಾಕ್ಸಿಯಲ್ಲಿ, ರಜತ್ ಪಟ್ಟಿದಾರಲ್ಲಿ, ಸೊ ಒಂಥರ ಸಿಕ್ಕಾಪಟ್ಟೆ ಮೇಲ್ಗಡೆ ಇದ್ದಾರೆ ಅಂತ ಹೇಳ್ಬೇಕು. ಇವ್ರಿಗೆ ಕಂಪೇರ್ ಮಾಡ್ತಂದಾಗ ಇನ್ನು 5th ಪೊಸಿಷನ್ ಇವ್ರದ್ದು. ಇಲ್ಲಿಂದ ಕೂಡ ಸ್ಟಾರ್ಟ್ ಆಗುತ್ತೆ ಇವರು. ಕ್ಲಾಸನ್ ಆಡ್ಸೋಣ, ಫಿಲಿಪ್ಸ್ ಆಡ್ಸೋಣ ಅಂತ. ಸೊ ಇಲ್ಲಿ ವಿಕೆಟ್ ಕೀಪಿಂಗ್ನು ಮಾಡ್ತಾರೆ ಒಬ್ರು. ಹಂಗೆ ನೋಡೋಕೆ ಹೋದ್ರೆ ಇಬ್ಬರಲ್ಲಿ ಯಾರೋ ಒಬ್ರು ವಿಕೆಟ್ ಕೀಪಿಂಗ್ ಮಾಡಲೇಬೇಕು. ಇಲ್ಲಿ ಫಿಲಿಪ್ಸ್ ಬಂತು ಅಂತಂದ್ರೆ ಅವರು ಸ್ಪಿನ್ ಕೂಡ ಹಾಕ್ತಾರೆ. ಕ್ಲಾಸನ್ ಹಾಕಂತಾರ, ಏನು ಹಾಕಂತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಫಿಲಿಪ್ಸ್ ಏನಾದ್ರು ವಿಕೆಟ್ ಕೀಪಿಂಗ್ ಮಾಡಿದ್ರೆ ಅವ್ರು ಬೌಲಿಂಗ್ ಮಾಡೋದಕ್ಕಂತೂ ಖಂಡಿತ ಆಗೋದಿಲ್ಲ. ಸೊ ಒಂದು ಬೌಲಿಂಗ್ ಆಪ್ಷನ್ನು ಡೌನ್ ಆಗೋಗ್ಬಿಡುತ್ತೆ. ಸೊ ವಿಕೆಟ್ ಕೀಪಿಂಗ್ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾಡಲೇಬೇಕು. ಇನ್ನೊಬ್ರು ಉಪೇಂದರ್ ಯಾದವ್ ಅಂತ ಹಾಕೊಂಡಿದ್ದಾರೆ. ಸೊ ಅವ್ರು ವಿಕೆಟ್ ಕೀಪಿಂಗ್ ಮಾಡುವಂಥ ಸಾಧ್ಯತೆ ನನಗೇನೋ ಕಾಣಿಸ್ತಾ ಇಲ್ಲ ಇಲ್ಲಿ. ಅದೇ ಕ್ಲಾಸನ್ ಅಥವಾ ಗ್ಲೆನ್ ಫಿಲಿಪ್ಸ್ ಇವರಲ್ಲಿ ಯಾರಾದರೂ ಒಬ್ರು ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತ ಅನ್ಕೊಂಡು ಪ್ರಾಬಬ್ಲಿ ಕ್ಲಾಸನ್ನಿಂದನೇ ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕಷ್ಟೇ. ಅಭಿಷೇಕ್ ಶರ್ಮಾ ಅವರು ನಂಬರ್ 6 ಬರುವಂಥ ಸಾಧ್ಯತೆ ಇದೆ. ಇಲ್ಲಿ ನಂಬರ್ 6 ನಮ್ಮ RCB ಥರನೇ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇದೆ ಅಂತ ಹೇಳಬೇಕು. ನಮ್ಮ RCBಗೂ ಅಷ್ಟೇ ಇಲ್ಲಿ ರೋಮ್ರವ್ರು ಆಡ್ತಾರ, ಸುಯೇಶ್ ಪ್ರಭು ದೇಸಾಯಿ ಆಡ್ತಾರ, ಅನುಜ್ ರಾವತ್ ಆಡ್ತಾರ, ಮನೋಜ್ ಪಾಂಡೆ ಆಡ್ತಾರ, ಅವ್ರು ಆಡ್ತಾರ, ಇವ್ರು ಆಡ್ತಾರ. ನಂಬರ್ 6 ಏನೋ ಕನ್ಫ್ಯೂಷನಲ್ಲಿ ಇನ್ನೂ ಇದ್ದೀವಿ. ಇವ್ರಿಗೂ ಕೂಡ ಅಷ್ಟೇ ನಂಬರ್ 6 ಸ್ಲಾಟ್ ಏನಿದೆ ಅದು ಒಂಥರ ವೀಕೆಂಡ್ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಇದೆ ಅಂತ ಹೇಳಬೇಕು. ಯಾರು ಆಡ್ತಾರೆ ಅಂತ, ಅಥವಾ ಅಬ್ದುಲ್ ಸಮದ್ ಆಡ್ತಾರ ಅಂತ. ನನ್ನ ಪ್ರಕಾರ ಅಬ್ದುಲ್ ಸಮದ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಂಡ್ರೆ ಬೆಟರ್ ಆಗಿರುತ್ತೆ. ಯಾಕಂದ್ರೆ ಅಭಿಷೇಕ್ ಶರ್ಮಾ ಇಲ್ಲಿ ಅವರು ಸ್ಪಿನ್ ಕೂಡ ಹಾಕೋದ್ರಿಂದ ಒಂದು ಸ್ವಲ್ಪ ಯುಟಿಲೈಸ್ ಆಗ್ಬೋದು ಅಂತ ಅನ್ಕೊಂಡು. ನಂಬರ್ 7 ಇಲ್ಲೂ ಕನ್ಫ್ಯೂಷನ್ ಬರುತ್ತೆ. ಪ್ಯಾಟ್ ಕಮಿನ್ಸ್ ನಾವು ಅಷ್ಟು ಕೋಟಿ ಕೊಟ್ಬಿಟ್ಟು ತಗೊಂಡ್ಬಂದಿದ್ದೀವಿ ಅಂತ ಮಾರ್ಕೋ ಯಾನ್ಸನ್ನ ಡೌನ್ ಮಾಡಿಸ್ತಾರ. ಯಾಕಂದ್ರೆ ಇಲ್ಲಿ ಹೆಡ್ನ ಹಾಕೊಂತು ಅಂತಂದ್ರೆ ಇವರು ಹೆಡ್ನ ನನ್ನ ಪ್ರಕಾರ ಹಾಕೊಬೇಕು, ವರ್ತಿರುತ್ತೆ ಅಂತ ಹೇಳ್ತೀನಿ. ವರ್ತ ಅಂದರೆ ದುಡ್ಡಿನ ವಿಚಾರದಲ್ಲ ನಾನು ಹೇಳ್ತಿರೋದು. ಹಂಗೆ ನೋಡೋಕೆ ಹೋದ್ರೆ ಆ ವರ್ತ್ ಲೆಕ್ಕ ಹಾಕಂತು ಅಂದರೆ ಪ್ಯಾಟ್ ಕಮಿನ್ಸ್ ಹೆವಿ ವರ್ತಿದ್ದಾರೆ. ಯಾಕಂದರೆ ಆ ಪಾರ್ಟಿ ದುಡ್ಡನ್ನ ಕೊಟ್ಬಿಟ್ಟು ಪ್ಯಾಟ್ ಕಮಿನ್ಸ್ನ ತೊಗೊಂಡಿದ್ದಾರೆ. ಸೊ ಪ್ಯಾಟ್ ಕಮಿನ್ಸ್ನ ಆಡ್ತಾರ ಅಥವಾ ಮಾರ್ಕೋ ಯಾನ್ಸನ್ ಆಡಿಸ್ತಾರೆ ಅಂತ ಕಾದು ನೋಡಬೇಕು. ಬಟ್ ಇನಿಷಿಯಲಿ ಕಮಿನ್ಸಿಂದನೇ ಹೋಗುವಂಥ ಸಾಧ್ಯತೆ ಇದ್ದಿದ್ದು ಕಾಣಿಸ್ತಾ ಇದೆ ನನಗೆ. ಕಾದೋಣ. ಬಟ್ ಇಬ್ಬಿಬ್ರು ಪೇಸರ್ಗಳು, ಓವರ್ಸೀಸ್ ಪೇಸರ್ಗಳು ಆಡ್ತಾರೆ. ನನ್ನ ಪ್ರಕಾರ ಏನು ಅಷ್ಟೊಂದು ಹೇಳ್ಕೊಳ್ತಾರೆ ಏನಿರೋದಿಲ್ಲ. ಇವರ ಸ್ಟ್ರಾಂಗೆಸ್ಟ್ ಪ್ಲೇಯರ್ಗಳು ಅಂತ ಏನು ಕಾಣಿಸಿಲ್ಲ ನನಗೆ. ನಂಬರ್ 8 ನನ್ನ ಪ್ರಕಾರ ವಾಷಿಂಗ್ಟನ್ ಸುಂದರ್ ಆಡ್ತಾರೆ.
ಸ್ಟಾರ್ಟಿಂಗ್ ಇನಿಷಿಯಲಿ ವಾಷಿಂಗ್ಟನ್ ಸುಂದರಿಂದ ಹೋಗ್ತಾರೆ ನನ್ನ ಪ್ರಕಾರ. ಆಮೇಲೆ ಶಾಬಾಜ್ ಅಹ್ಮದ್ ಹಿಂದೆ ಹೋಗ್ಬೋದು, ಅವರಿಂದ ಏನಾದ್ರು ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂದರೆ ನಂಬರ್ 9 ಭುವನೇಶ್ವರ್ ಕುಮಾರ್, ಜಯದೇವ್ ಉನಾದ್ಕಟ್ ಆಡುವಂಥ ಸಾಧ್ಯತೆ ನಂಬರ್ 10 ನಂಬರ್ 11 ನಟರಾಜನ್ ಆಡುವಂಥ ಸಾಧ್ಯತೆ ಇದೆ, ಅಥವಾ ಉಮ್ರಾನ್ ಮಾಲಿಕ್ ಕೂಡ ಆಡುವಂಥ ಸಾಧ್ಯತೆ ಇದೆ. ಸಿಕ್ಕಾಪಟ್ಟೆ ಬ್ಯಾಕ್ ಮಾಡಿದ್ರೆ ಉಮ್ರಾನ್ ಮಾಲಿಕ್ ಕಳೆದೇ ಹೋಗ್ಬಿಟ್ಟಿದ್ರೆ ಇಂಟರ್ನ್ಯಾಷನಲ್ ಟೀಮಲ್ಲಂತೂ. ಸೊ ನಮ್ಮ ಸ್ಕ್ವಾಡ್ ನೋಡ್ತಾನೆ ನಂಬರ್ 4 ಆಯ್ತಲ್ಲ, ನಂಬರ್ 5, 6, 7, 8 ನನ್ನ ಪ್ರಕಾರ ಇವರಲ್ಲಿ ಹೆಸರು ಮಾಡಿರುವಂಥ ಪ್ಲೇಯರ್ಸ್ಗಳಂತೂ ಇದ್ದಾರೆ. ಬಟ್ ಅದೇನೋ ನನಗೇನೋ ಅನ್ನಿಸ್ತಾ ಇಲ್ಲ, ಇವ್ರು ಏನೋ ಮಾಡ್ತಾರೆ, ಇವರು ಕಮಾಲ್ ಮಾಡ್ತಾರೆ ಅಂತ ನಂಗೆ ಯಾಕೋ ಅನ್ನಿಸ್ತಿಲ್ಲ. ನಂಬರ್ 8 ವಾಷಿಂಗ್ಟನ್ ಸುಂದರ್, ಶಾಬಾಜ್ ಅಹ್ಮದ್, ಒಟ್ಟಲ್ಲಿ ಡೆಪ್ತ್ ಅಂತೂ ಇದೆ ಅವ್ರದ್ದು ಬ್ಯಾಟಿಂಗಲ್ಲಿ. ನಮ್ಮ ಥರ ನಂಬರ್ 7ಗೆ ಸೆಟಲ್ ಆಗೋಗ್ಬಿಡಿದ್ರೆ ನಂಬರ್ 8 ನಂಬರ್ ಥರ ಡೀಸೆಂಟಾಗಿ ಬ್ಯಾಟಿಂಗ್ ಆಡುವಂಥ ಎಬಿಲಿಟಿ ಅಂತೂ ಖಂಡಿತ ಇದೆ. ನಮ್ಮ ಹತ್ರನೂ ಇದಾಗಿರೋ, ಯಾಕೆ ಇವ್ರು ಆಡಲ್ಲ ಬ್ಯಾಟಿಂಗ್, ಅಲ್ಜಾರಿ ಜೋಸಫ್ ಆಡ್ತಾರೆ, ಆಮೇಲೆ ಲೋಕಿ ಫರ್ಗ್ಯೂಸನ್ ಆಡ್ತಾರೆ ಡೀಸೆಂಟಾಗಿ ಬ್ಯಾಟಿಂಗ್ ಎಲ್ಲರೂ ಆಡ್ತಾರೆ, ಮಯಾಂಕ್ ಡಾಗಾರು ಆಡ್ತಾರೆ, ನೋಡಿದ್ದೆ ನೀನು ಅಂತ ಕೇಳ್ತೀರಾ. ಬಟ್ ನನಗೇನೋ ಈ ಟೀಮು ಅಷ್ಟೊಂದು ಒಂಥರ ಹೆವಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದೆ ಅಂತ ಅನ್ನಿಸಿಲ್ಲ. ಕಂಪೇರ್ ಮಾಡ್ತು ಅಂತಂದರೆ ಫಾಸ್ಟ್ ಬೌಲಿಂಗ್ ಅಟ್ಯಾಕು ಚೆನ್ನಾಗೇ ಇದೆ ಇವ್ರದ್ದು ಕೂಡ, ನಮ್ಮದು ಕೂಡ ಚೆನ್ನಾಗಿದೆ. ಬಟ್ ನನಗೇನೋ ಅನ್ನಿಸ್ತಾ ಇದೆ ಒಂಥರ ಕಂಪೇರ್ ಮಾಡ್ತು ಅಂದಾಗ ನನಗೇನೋ ಕಾನ್ಫಿಡೆನ್ಸ್ ಅಷ್ಟೊಂದು ಬಿಲ್ಡ್ ಮಾಡ್ತಾ ಇಲ್ಲ. ಇಲ್ಲಿ ಓವರ್ಸೀಸು ಸಕಾಲಾಗಿದೆ ಇವ್ರದಲ್ಲಿ, ಓವರ್ಸೀಸ್ ಬಗ್ಗೆ ಅಷ್ಟೊಂದು ಡೌಟೇ ಇಲ್ಲ. ಇಂಡಿಯನ್ಸ್ ಬಗ್ಗೆನೇ ಕ್ವಶನ್ ಇರೋದು, ಯಾಕಂದರೆ ಮಯಾಂಕ್ ಅಗರ್ವಾಲ್ ಒಂಥರ ಫಾರ್ಮಲ್ಲಿ ಲಾಸ್ಟ್ ಐಪಿಎಲ್ ಅಂತೂ ಉಡಾಯಿಸ್ಕೊಂಡು ಹೋಗ್ಬಿಟ್ಟಿದ್ರು. ಹೌದು ಸೆಂಚುರಿ ಬಂದಿತ್ತು, ಬಟ್ ಆದರೂ ಕೂಡ ಏನು ಅಷ್ಟೊಂದು ಫಾರ್ಮಲ್ಲಿ ಕಾಣಿಸ್ಕೊಳ್ಳ. ತ್ರಿಪಾಠಿ ಕೂಡ ಆಡ್ತಾರೆ, ಇಲ್ಲಾಂದ್ರೆ ಇಲ್ಲ ಆ ಥರ ಪ್ಲೇಯರು. ಇಲ್ಲ ಅಭಿಷೇಕ್ ಶರ್ಮಾನು ಕೂಡ ಅಷ್ಟೊಂದೇನು IPL ಕಾನ್ಫಿಡೆನ್ಸ್ ಏನು ಅಷ್ಟೊಂದು ಬಿಲ್ಡ್ ಮಾಡಿಲ್ಲ, ಎಲ್ಲೋ ಒಂದೊಂದು ಮ್ಯಾಚ್ಗಳನ್ನ ಮಾತ್ರ ಆಡ್ತಾರೆ. ಸೊ ಇಲ್ಲಿ ಇಂಡಿಯನ್ ಪಿಕ್ಸ್ ಏನಿದೆ ಇವ್ರದ್ದು, ಇಂಡಿಯನ್ ಪಿಕ್ಸ್ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಇವಾಗ ಭುವನೇಶ್ವರ್ ಕುಮಾರ್ ಇದ್ದಾರೆ, ಬಟ್ ಭುವನೇಶ್ವರ್ ಕುಮಾರ್ ಇಂದನೂ ಕೂಡ ರೀಸೆಂಟ್ IPLs ಅಲ್ಲಿ ಅಷ್ಟೊಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಜಯದೇವ್ ಉನಾದ್ಕಟ್ ಕೂಡ ಲಾಸ್ಟ್ ಸೀಸನ್ ಏನು ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಬೌಲಿಂಗ್ ಮಾಡಲಿಲ್ಲ. ನಟರಾಜನ್ ಕೂಡ ಅಷ್ಟೊಂದೇನು ಕನ್ವಿನ್ಸಿಂಗ್ ಆಗಿ ರೀಸೆಂಟಾಗಿ ಕಾಣಿಸ್ತಿಲ್ಲ. ಸೊ ಆದ್ರಿಂದ ನನ್ನ ಪ್ರಕಾರ ನಮ್ಮ RCB ಬೌಲಿಂಗ್ ಯೂನಿಟ್ನ ನೋಡ್ತಂದ್ರೆ ಸಿರಾಜು ಮತ್ತು ಲೋಕಿ ಫರ್ಗ್ಯೂಸನ್ ಅಟ್ ಎನಿ ಗಿವನ್ ಡೇ ಮಸ್ತಾಗಿ ಮಾಡುವಂಥವ್ರೇನೆ. ಮಯಾಂಕ್ ಡಾಗಾರ್ ಸ್ವಲ್ಪ ಹೊಸಬ್ರು ಅಂತ ಹೇಳ್ಬೋದು, ಬಟ್ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿ ಅವ್ರ ಎಕಾನಮಿ ನೋಡ್ತು ಅಂದರೆ ಬೆಟರ್ ಆಗೇನೆ ಇದೆ. ಸೊ ಇವ್ರಿಗೂ ವಾಷಿಂಗ್ಟನ್ ಸುಂದರ್ಗೂ ಮಯಾಂಕ್ ಡಾಗರ್ಗೂ ಕಂಪೇರ್ ಅಂತೂ ಮಾಡೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ಏನೋ ಸ್ವಲ್ಪ ನನಗೆ RCB ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದೆ ಈ ಟೀಮ್ಗೆ ಕಂಪೇರ್ ಮಾಡ್ತು ಅಂತ ಅಂದರೆ. RCB ಬೆಟರಾಗಿ ಕಾಣಿಸ್ತಿದೆ, RCB ಈ ಟೀಮ್ನ ಬೀಟ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇವ್ರದ್ದು ಚೆನ್ನಾಗಿಲ್ಲ, ವರ್ಸ್ಟ್ ಆಗಿದೆ ಅಂತ ಹೇಳ್ತಾ ಇಲ್ಲ, ಒಟ್ಟಿನಲ್ಲಿ ಇವ್ರು ಗೆಲ್ಲೋ ಥರ ಕಾನ್ಫಿಡೆನ್ಸ್ ಕೊಡ್ತಾ ಇಲ್ಲ. ಇವರಲ್ಲಿ ಆಲ್ಮೋಸ್ಟ್ ಫಾರ್ಮಲ್ಲಿ ಇಲ್ಲದೆ ಇರೋಂಥ ಪ್ಲೇಯರ್ಸ್ಗಳೇ ಜಾಸ್ತಿ. ಲಾಸ್ಟ್ ಟೈಮ್ ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. ಇವಾಗಲೂ ಏನಂತ ಅವಳಿ ಇಕ್ತಾ ಇದ್ದಾರೆ ಎಲ್ಲ ಪ್ಲೇಯರ್ಸ್ಗಳು ಅಂತಲ್ಲ. ಹೌದು ಮಾರ್ಕ್ರಮ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲೋ ಒಂದು ಸ್ವಲ್ಪ ಕ್ಲಾಸನಲ್ಲಿ ಸ್ವಲ್ಪ ಸದ್ ಮಾಡಿದ್ರು, ಈ ಇಯರ್ ಜೊತೆಗೆ ಫಿಲಿಪ್ಸ್ ಸ್ವಲ್ಪ ಸದ್ ಮಾಡಿದ್ರು ಅಲ್ಲಿ ಇಲ್ಲಿ ಅಂತಂದರೆ. ಹೆಡ್ಡು ಕೂಡ ಅದೇ ಓವರ್ಸೀಸ್ ಪಿಕ್ಗಳು ಸಕ್ಕದಾಗಿ ಪರ್ಫಾರ್ಮ್ ಮಾಡಿ, ಓವರ್ಸೀಸ್ ಅದು ಮ್ಯಾಕ್ಸಿಮಮ್ ಮಿಸ್ಟನ್ನು ಆಡ್ಸೋಕ್ಕಾಗುತ್ತೆ. 4 ಜನ ಅವರೇ ಗೇಮ್ ಚೇಂಜರ್ ಆಗಬೇಕು, ಪ್ರತಿಯೊಂದು ಮ್ಯಾಚಲ್ಲೂ ಗೇಮ್ ವಿನ್ನರ್ ಆಗಬೇಕು ಅಂತಂದರೆ ಅದು ಕಷ್ಟದ ಮಾತು. ನೋಡ್ಬೇಕಷ್ಟೇ, ಇಂಡಿಯನ್ ಪ್ಲೇಯರ್ಸ್ ಅಷ್ಟೊಂದು ಕಾನ್ಫಿಡೆನ್ಸ್ ಕೊಡ್ತಿಲ್ಲ ಇವರಲ್ಲಿ, ಓವರ್ಸೀಸ್ ಪ್ಲೇಯರ್ಗಳು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ಅಷ್ಟೇ. ನಮ್ಮ RCB ಹಂಗಲ್ಲ, ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ಕೊಡ್ತಾ ಇರೋದ್ರಿಂದ ನೋಡಬೇಕು ಏನಾಗುತ್ತೆ ಅಂತ. ನಿಮ್ಮ ಪರ್ಸನಲ್ ಅಭಿಪ್ರಾಯ ಏನು? ಎರಡು ಟೀಮ್ನ ಕಂಪೇರ್ ಮಾಡ್ತಂದ್ರೆ ಯಾರು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ? ನನ್ನ ಪ್ರಕಾರ ಆಸ್ ಎ ಓವರ್ಸೀಸ್ ಪಿಕ್ಗಳೆಲ್ಲ ನೋಡ್ತು ಅಂತಂದ್ರೆ ಅವ್ರು ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಆಲ್ ಓವರ್ ಟೀಮ್ನ ನೋಡ್ತು ಅಂದರೆ ನಮ್ಮ RCB ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಯ್.